1947ರಲ್ಲಿ ಜನವರಿ 9th ವಾಸ್ ದ ಇನಿಷಿಯಲ್ ಡೇಟ್ ಆಫ್ ಇಂಡಿಪೆಂಡೆನ್ಸ್. ಇದನ್ನು ಸರ್ಕಾರವೇ ಬಿಡುಗಡೆ ಮಾಡ್ತಂಥ ಪುಸ್ತಕಗಳಲ್ಲೇ ಬರೆದಿದೆ. ಇದು ಕನ್ನಡ ಸಂಸ್ಕೃತಿ ಇಲಾಖೆಯ ಪುಸ್ತಕಗಳಲ್ಲಿ. ಲಾರ್ಡ್ ಮೌಂಟ್ ಬ್ಯಾಟನ್ನು ಯಾರಾದರೂ ಒಂದು ಎಲ್ಲರೂ 565 ಸಂಸ್ಥಾನ ಎಲ್ಲರನ್ನೂ ಒಪ್ಪಿಸೋಕ್ಕೆ ಸಾಧ್ಯವಿಲ್ಲದಂಥ ಮಾತಾಗಿ ಕೊನೆಗೆ ಅಟ್ಲೀಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಅಂತ ಒಂದು ತಂದರು. ಅದನ್ನು ನಾವು ಯಾರಾದರೂ ಒಬ್ಬರು ಸೈನ್ ಹಾಕಿದ್ರೆ ನಾವು ದೇಶ ಬಿಟ್ಟು ಹೋಗೋಣ ಅಂತ ಅವರು ಕೂತಿದ್ದರು. ಯಾರೂ ಸೈನ್ ಹಾಕಲಿಲ್ಲ. ಆಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಬಂದ್ರೂ ಯಾರೂ ಸೈನ್ ಹಾಕಲಿಲ್ಲ. ಆಗ ಮೌಂಟ್ ಬ್ಯಾಟನ್ನಿದ್ದವನು ಇವ್ರನ್ನ ಏನಾದರೂ ಮಾಡ್ಕೊಳ್ಳಿ, ನಾವು ಹೋಗೋಣ ಅನ್ನೋ ಅಂಥ ಒಂದು ಮನೋಭಾವದಲ್ಲಿದ್ದ. ಹೋಗೋಣ ನಡೆಯಪ್ಪ, ನಾವು ವಾಪಸ್ ಹೋಗೋಣ ಅಂತ. ಆಗ ಆಗಸ್ಟ್ 9th ಜಯಚಾಮರಾಜ ಒಡೆಯರು ಆಗಸ್ಟ್ 9th 1947 ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ಗೆ ಸೈನ್ ಹಾಕಿದ ಮಹಾರಾಜರು. ಮೊದಲ ಸೈನ್ ಹಾಕಿದ್ರು. 9ನೇ ತಾರೀಕು ಸೈನ್ ಹಾಕಿದ್ರು. 15ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬಂತು. ಭಾರತಕ್ಕೆ ಸ್ವಾತಂತ್ರ್ಯ ದಿನಾಂಕವನ್ನು ನಿಗದಿಪಡಿಸಿದ್ದು ನಮ್ಮ ಮಹಾರಾಜ ಜಯಚಾಮರಾಜ ಒಡೆಯರು. 9ನೇ ತಾರೀಕು ಇವ್ರು ಸೈನ್ ಹಾಕ್ಲಾಗ 15ನೇ ತಾರೀಕು ಬಂತದು. ಇವ್ರು ಸೈನ್ ಹಾಕಬೇಕು ಅಂತ ಇತ್ತಲ್ಲ, ಮಹಾರಾಜರನ್ನ ಕೇಳೋಕೆ ಯಾರಿಗೂ ಬಾಯ ಇಲ್ಲ. ಯಾಕೆಂದರೆ ಮಹಾರಾಜರು ಅವತ್ತು ಎಲ್ಲರಿಗಿಂತ ಉನ್ನತ ಮಟ್ಟದಲ್ಲಿದ್ದವರು. ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಮೌಂಟ್ ಬ್ಯಾಟನ್ ಇರ್ಬೋದು, ಇವ್ರು ಎಲ್ಲರಿಗಿಂತ ತುಂಬ ದೊಡ್ಡ ಮಟ್ಟದಲ್ಲಿದ್ದವರು. ಇವ್ರು ಯಾವ ದೇಶ ಕಟ್ಟುವ ಕನಸು ಕಾಣ್ತಾ ಇದ್ರಲ್ಲ, ಅಂಥ ದೇಶವನ್ನು ಒಂದು 100 ವರ್ಷದ ಮುಂಚೆ ಇಡೀ ಜಗತ್ತಿಗೆ ಮಾದರಿಯಾಗಿ ಮೈಸೂರು ಸಂಸ್ಥಾನವನ್ನು ಕಟ್ಟಿ ಜಗತ್ತಿಗೆ ತೋರಿಸಿದಂಥ ಮಹಾರಾಜರ ವಂಶಸ್ಥರು ಇವರು. ಹಾಗಾಗಿ ಯಾರನ್ನು ಕಳಿಸೋದು, ಯಾರನ್ನು ಕೇಳೋದು ಅಂತ ಗೊತ್ತಾಗಲಿಲ್ಲ. ಆಗ ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು, ಪ್ರಾತಸ್ಮರಣೀಯ ಫೀಲ್ಡ್ ಮಾರ್ಷಲ್ಲು, ಅವ್ರನ್ನ ಕರೆದು ನೆಹರು ಹೇಳ್ತಾರೆ, ತಾವು ಮೈಸೂರು ಕಡೆಯವರೇ, ಕೊಡಗಿನವರು, ತಾವು ಹೋಗಿ ಕೇಳಬೇಕಿದ್ದನ್ನು. ಆಯಿತು ಅಂತ ಅವರೇನೋ ಅಲ್ಲಿ ಒಪ್ಕೋತಾರೆ. ಹೆಂಗೆ ಹೇಳೋದು ಇರೋನ್ಗೆ? ಮಹಾರಾಜನ ಕೇಳೋದು ಹೇಗೆ? ಬರ್ತಾರೆ ಮೈಸೂರಿಗೆ ಬರಬೇಕು ಅಂತ ಗೊತ್ತಿರುತ್ತೆ. ಮಹಾರಾಜರಿಗೆ ಇವರು ಬರ್ತಿರೋದೇನು ಅಂತಲೂ ಇವ್ರಿಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಇಬ್ಬರೂ ಕೇಳಲ್ಲ, ಇಬ್ಬರೂ ಮಾತಾಡಲ್ಲ. ಅವ್ರಿಗೆ ಬಂದಾಗ ಜಯಮಾರ್ತಾಂಡ ಗೇಟಿಂದ ಮುಖ್ಯ ದ್ವಾರದಿಂದ ಅರಮನೆವರೆಗೂ ರೆಡ್ ಕಾರ್ಪೆಟ್ ಹಾರಿಸಿರ್ತಾರೆ ಮಹಾರಾಜರು. ಅಭೂತಪೂರ್ವವಾದಂಥ ಸ್ವಾಗತ ಕೊಡ್ತಾರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವ್ರಿಗೆ. ಬರ್ತಾರೆ. 3 ದಿನಗಳ ಕೇಳಿ ರಾಜೋಪಚಾರ ಅನ್ನೋದು ಅದೇನೆ. 3 ದಿನ ರಾಜೋಪಚಾರ ಮಾಡ್ತಾರೆ ಅವ್ರನ್ನ. 3 ದಿನ ಅತಿಥಿ ಆದಮೇಲೆ ಅವರು ಬರ್ತೀನಿ ಸ್ವಾಮಿ ಅಂತಾರೆ. ಹೋಗಿ ಬಂದು ನಿಂತರು ಅಷ್ಟೇ. ಒಂದು ಮಾತು ಆಡೋದಿಲ್ಲ ಇಬ್ರು. ಒಂದು ಮಾತಿಲ್ಲ. ಬೇರೆ ಎಲ್ಲ ಲೋಕಾಭಿರಾಮದ ಮಾತೆ ಹೊರತು ಯಾವ ವಿಷಯಕ್ಕೆ ಬಂದಿಲ್ಲ, ಈ ಮುಖ್ಯವಾದ ವಿಚಾರಕ್ಕೆ ಬರೋದಿಲ್ಲ. ಅವ್ರು ಹೋಗೋ ದಿನ ಮಹಾರಾಜರು ಎಲ್ಲನೂ ಸೈನ್ ಹಾಕಿ ಕೊಟ್ಬಿಡ್ತಾರೆ. ಎಲ್ಲವನ್ನ ಸೈನ್ ಹಾಕಿಕೊಡ್ತಾರೆ. ಮಹಾರಾಜರು ತಮ್ಮ ಬಳಿ ಇದ್ದಂಥ 30 ಅರಮನೆಗಳನ್ನು ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾರೆ. 30 ಅರಮನೆಗಳು, ಒಂದಕ್ಕಿಂತ ಒಂದು ಸುಂದರವಾದ ಅರಮನೆಗಳು. ಕೇಂದ್ರ ಸರ್ಕಾರ ಶುರುನಲ್ಲಿ ಸರ್ಕಾರ ನಡೆದಿದ್ದೇ ನಮ್ಮ ಮೈಸೂರು ಬೆಂಗಳೂರಿನಲ್ಲಿ. ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, CFTRI ಇನ್ಸ್ಟಿಟ್ಯೂಟ್ ಒಂದು ಅರಮನೆ, ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, ಪೋಸ್ಟಲ್ ಟ್ರೈನಿಂಗು ಒಂದು ಅರಮನೆ, IAS ಟ್ರೈನಿಂಗು ಒಂದು ಅರಮನೆ. ಇವತ್ತಿಗೂ ಎಲ್ಲ ಅರಮನೆಗಳಲ್ಲೇ ನಡೀತಾ ಇರೋವಂಥದ್ದು. ಯಾಕೆ ಇಲ್ಲಿ ಶುರು ಆಯಿತು? ಯಾಕೆಂದರೆ ನಮ್ಮ ಹತ್ರನೇ ಇದ್ದಿದ್ದು ಇನ್ಫ್ರಾಸ್ಟ್ರಕ್ಚರ್ ಇತ್ತು, ಎಲೆಕ್ಟ್ರಿಸಿಟಿ ಇತ್ತು, ಡ್ಯಾಮ್ಸ್ ಇತ್ತು, ಸ್ಕೂಲ್ಸ್ ಇತ್ತು, ಎಲ್ಲವೂ ರಸ್ತೆ, ಸೇತುವೆ, ರೈಲು ಎಲ್ಲವೂ ಇಲ್ಲಿತ್ತು. ಮೈಸೂರು ಸ್ಟೇಟ್ ರೈಲ್ವೆನೇ ಇತ್ತು. ಒಬ್ಬ ಮಹಾರಾಜ ರೈಲ್ವೆ ಇಲಾಖೆಯನ್ನು ಹೊಂದಿದ್ರೆ ಅದು ನಾವು. ಮೈಸೂರು ಸ್ಟೇಟ್ ರೈಲ್ವೆ ನಮ್ಮ ಹತ್ರವೇ ಇತ್ತು. ಆ್ಯಂಡ್ ಅದರ ಅಭಿವೃದ್ಧಿ ಕಾರ್ಯ ಯಾವಾಗ ಆಯಿತು ಅಂದರೆ ಜನ ಬರದಲ್ಲಿ ಒದ್ದಾಡುವಾಗ ಅವರಿಗೆ ಕೆಲಸ ಕೊಡ್ತಾರೆ. ಮತ್ತೆ ಅವ್ರಿಗೆ ಅನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ರಾಜರು ಯೋಚನೆ ಮಾಡಿ ಕೆಲಸಕ್ಕೆ ಹಚ್ತಾರೆ. ಸೊ ಹಾಗಾಗಿ ಈ ಎಲ್ಲ ಸರ್ಕಾರದ ಎಲ್ಲ ಇಲಾಖೆಗಳು ಈಗ ಬೆಂಗಳೂರು ವಲಸೆ ಬಂದಿರೋದು IT-BT ಬಂದಮೇಲೆ ಅಲ್ಲ, 47ರಿಂದನೇ ಬಂದರು. ಯಾಕೆಂತಂದರೆ ಕೇಂದ್ರ ಸರ್ಕಾರದ ಇಷ್ಟೊಂದು ಇಲಾಖೆಗಳು ಇಲ್ಲಿ ಶುರು ಆಯ್ತಲ್ಲ. ಸೊ ಎಲ್ಲ ಅಲ್ಲಿಂದ ಇಲ್ಲಿಗೆ ಬಂದರು, ಇಲ್ಲೇ ಉಳ್ಕೊಂಬಿಟ್ರು. ಕಟ್ಟಡಗಳು ಸಿಕ್ಕಿದ್ವು, ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇತ್ತು, ಎಲ್ಲ ರೆಡಿ ಇತ್ತು, ಎಲೆಕ್ಟ್ರಿಸಿಟಿ ಇತ್ತು, ಪ್ರತಿಯೊಂದು ಇತ್ತು. ನೋಡಿ ಅವತ್ತಿಗೆ ನಾವೆಷ್ಟು ಪುರೋಗಾಮಿಯಾಗಿ ಕೆಲಸ ಮಾಡಿದ್ವು, ನಾವೆಷ್ಟು ಅದೃಷ್ಟವಂತರು ಮೈಸೂರು ಪ್ರಜೆಗಳು ಅನ್ನೋಕ್ಕೆ. ಬ್ರಿಟಿಷರ ದೃಷ್ಟಿಯಲ್ಲಿ ಭಾರತ ಅಂದರೆ ಅದು ಕಲ್ಕತ್ತಾ, ಬಾಂಬೆ, ಮದ್ರಾಸು, ಈ 3. ಕಲ್ಕತ್ತಾ ಅವರ ರಾಜಧಾನಿ ಆಯಿತು. ಆಮೇಲೆ ಡೆಲ್ಲಿಗೆ ಬಂದರು. ಬಾಂಬೆ ಪ್ರಾವಿನ್ಸ್ ಒಂದು, ಮದ್ರಾಸ್ ಪ್ರಾವಿನ್ಸ್ ಒಂದು. ಬ್ರಿಟಿಷರ ದೃಷ್ಟಿಯಲ್ಲಿ ಅತ್ಯಂತ ಪ್ರಾಮುಖ್ಯತೆ ಹೊಂದಿದಂಥ ಈ 3 ಪಟ್ಟಣಗಳಲ್ಲೂ ಇಲ್ಲದ ಕರೆಂಟು ನಮ್ಮ ಮೈಸೂರಿನಲ್ಲಿತ್ತು. ಹೆಂಗೆ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ನಾವು ಎಲೆಕ್ಟ್ರಿಸಿಟಿ ತಂದ್ವಿ ನಾವು. ಅದಕ್ಕೆ ವಹಿಸಿದ ಶ್ರಮ, ಅದಾದಮೇಲೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪಟ್ಟಂತ ಶ್ರಮ